ನಮಸ್ಕಾರ. ಇಂದಿನ ದೃಶ್ಯದಲ್ಲಿ ನಾವು ಅಗ್ರಶಾಲೆಯಲ್ಲಿ ನಡೆದ ನೇಮೋತ್ಸವದ ಬಗ್ಗೆ ಮತ್ತು ದೈವಾರಾಧನೆ ಎಂದರೇನು ಎಂಬುದರ ಬಗ್ಗೆ ತಿಳಿಯೋಣ. ತುಳುನಾಡಿನ ಪ್ರಮುಖ ಆರಾಧನೆಗಳಲ್ಲಿ ಒಂದಾದ ಭೂತಾರಾಧನೆ ಅಥವಾ ದೈವಾರಾಧನೆ ಪ್ರಧಾನ ಪಾತ್ರವನ್ನು ವಹಿಸಿಕೊಂಡಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳದ ಉತ್ತರ ಭಾಗ, ಕಾಸರಗೋಡಿನಲ್ಲಿ ಕಂಡುಬರುವಂತಹ ಆರಾಧನೆ, ಪರಂಪರೆಯಿಂದ ನಂಬಿಕೊಂಡು ಬಂದಂತಹ ಆರಾಧನೆ ಮತ್ತು ಶಕ್ತಿ ಈ ದೈವಾರಾಧನೆಯದ್ದಾಗಿದೆ. ಆಯಾ ಕಡೆಗಳಲ್ಲಿ ಅಲ್ಲಿಯ ಶಕ್ತಿಯ ಅಥವಾ ಅಲ್ಲಿ ನೆಲೆಸಿದಂತಹ ದೈವೀ ಶಕ್ತಿಯನ್ನು ಆರಾಧಿಸಿಕೊಂಡು ಬರುವುದೇ ಈ ಭೂತಾರಾಧನೆ ಅಥವಾ ದೈವಾರಾಧನೆ. ಪುರಾಣದ ಆಧಾರದ ಮೇಲೆ, ಸ್ಥಳದಲ್ಲಿ ಇರುವಂತಹ ಶಕ್ತಿಯ ಆಧಾರದ ಮೇಲೆ ಊರವರು ಹಿಂದಿನಿಂದಲೂ ಆರಾಧನೆಯನ್ನು ಮಾಡಿಕೊಂಡು ಬರುವುದು, ಈ ದೈವಾರಾಧನೆಯನ್ನು ಮಾಡುವುದು ಕಾಣಬಹುದು. ಪುರಾಣ ಸಂಬಂಧಿ ದೈವ, ಪ್ರಾಣಿ ಸಂಬಂಧಿ ದೈವ ಮತ್ತು ಮನುಷ್ಯ ಸಂಬಂಧಿ ದೈವವನ್ನು ನಾವು ಕಾಣಬಹುದು. ಆರಾಧನಾ ನೆಲೆಯಲ್ಲಿ ಕಾಣುವಂತಹ ಈ ಕಲೆಯ ಮನುಷ್ಯನ ಏಳಿಗೆಗೆ ಮಾತ್ರವಲ್ಲದೆ ಕೃಷಿ ಸಂಬಂಧಿ, ಜಾನುವಾರು ಸಂಬಂಧಿ, ಜಾಗ ಸಂಬಂಧಿ ಅಲ್ಲದೆ ಮನುಷ್ಯನ ಸರ್ವಾಂಗೀಣ ಏಳಿಗೆಗೆ ಕಾರಣವಾಗುತ್ತದೆ. ಭಕ್ತಿಯ ಹೊನಲನ್ನು ಹರಿಸುವ ಈ ದೈವಾರಾಧನೆಯಲ್ಲಿ ಕಾಣಬಹುದು. ದೈವ ಕಟ್ಟುವವನಿಗೆ ದೈವಪಾತ್ರಿ ಎಂದು ಕರೆಯುತ್ತಾರೆ. ದೈವ ನಡೆಯುವ ಜಾಗ, ಕೊಡಿಯಡಿ, ಭಂಡಾರ ಇಡುವ ಜಾಗ, ಆವರಣಗಳೆಲ್ಲವೂ ಈ ದೈವಾರಾಧನೆಯಲ್ಲಿ ಪ್ರಮುಖವಾಗಿದೆ. ಒಬ್ಬ ವ್ಯಕ್ತಿಗೆ ದೈವ ಆವಾಹನೆಯಾಗುವ ಸಂದರ್ಭ ಅದು ನೆರೆದವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಈ ದೈವಾರಾಧನೆಯಲ್ಲಿ ವೇಷಭೂಷಣಗಳು ವಿಶೇಷ. ಹಚ್ಚುವ ಬಣ್ಣ, ತಿರಿಯಿಂದ ಮಾಡಿದ ಅಣೆ, ಆಯುಧಗಳು, ಬೆಳ್ಳಿ ಮತ್ತು ಚಿನ್ನದ ಹೂವುಗಳೆಲ್ಲವೂ ಈ ದೈವಾರಾಧನೆಯಲ್ಲಿ ಸೇರಿದೆ. ಆಯಾ ದೈವಗಳಿಗೆ ಅದರದ್ದೇ ಆದ ಆಯುಧಗಳಿವೆ. ನೇಮೋತ್ಸವದ ಹಿಂದಿನ ದಿವಸ ಭಂಡಾರ ಇರುವುದು ಎಂಬ ಕ್ರಿಯೆಯಿದೆ. ದೈವಗಳ ಭಂಡಾರಗಳು ಎದುರು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಅಪ್ಪಣೆಯನ್ನು ಪಡೆದು ವಿಶೇಷ ಸಿಡಿಮದ್ದುಗಳೊಂದಿಗೆ ಮತ್ತು ಟಾಸೆಗಳ ಸದ್ದಿನೊಂದಿಗೆ ಕೋಲ ನಡೆಯುವ ಜಾಗಕ್ಕೆ ತರುತ್ತಾರೆ. ತದನಂತರ ದೈವಾರಾಧನೆಯಲ್ಲಿ ಪಾಡ್ದನ ಬಹಳ ವಿಶೇಷವಾದದ್ದು. ಆಯಾ ದೈವಕ್ಕೆ ಅದರದ್ದೇ ಆದ ಹಿನ್ನೆಲೆಗಳಿರುತ್ತದೆ. ಆ ಹಿನ್ನೆಲೆಗಳನ್ನು ಮತ್ತು ಸ್ಥಳದಲ್ಲಿ ಹೇಗೆ ನೆಲೆಯಾದೆ ಎಂಬೆಲ್ಲ ವಿಷಯಗಳು ಈ ಪಾಡ್ದನದಲ್ಲಿ ನಾವು ಅರ್ಥವಹಿಸಿಕೊಳ್ಳಬಹುದು. ನಿರ್ದಿಷ್ಟ ದೈವಕ್ಕೆ ನಿರ್ದಿಷ್ಟ ಪಾಡ್ದನಗಳಿವೆ. ಆವೇಶಭರಿತವಾದ ನಡಿಗೆಯಲ್ಲಿ ಬಣ್ಣಗಳಿಂದ ಬಳಿದ ಮುಖವರ್ಣನೆ ಒಂದು ಶಕ್ತಿಯನ್ನು ಅಥವಾ ಅಗೋಚರವಾದ ಶಕ್ತಿಯನ್ನು ತನ್ನ ಮೈಗೆ ಹಾಕಿದಾಗ ಬರುವಂತಹ ವ್ಯತ್ಯಾಸವನ್ನು ನಾವು ಈ ದೈವಾರಾಧನೆಯಲ್ಲಿ ಕಾಣಬಹುದು. ದೈವಾರಾಧನೆಯ ಮೇಲೆ ಅದೆಷ್ಟೋ ಸಂಶೋಧನೆಗಳು ನಡೆದಿದೆ ಮತ್ತು ನಡೆಯುತ್ತಿದೆ. ನಿರ್ದಿಷ್ಟ ಪಂಗಡದವರಿಗೆ ಮಾತ್ರ ಈ ದೈವಾರಾಧನೆಯ ದೈವ ಪಾತ್ರೆಯಾಗಲು ಸಾಧ್ಯವಾದರೆ, ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆಯಾದ ಚಾಕ್ರಿ ಅಂದರೆ ದೇವರ ಸೇವೆ ಮಾಡುವ ಹಕ್ಕುಗಳಿವೆ. ಎಲ್ಲರೂ ಒಟ್ಟು ಸೇರಿ ಎಲ್ಲರೂ ಕೆಲಸಗಳನ್ನು ಹಂಚಿ ದೇವರ ಸೇವೆಯನ್ನು ಮಾಡುವುದು ಈ ದೈವಾರಾಧನೆಯಲ್ಲಿ ಕಾಣಬಹುದು. ಭಂಡಾರ ತರುವುದು ಒಂದು ವರ್ಗಕ್ಕೆ ಹಕ್ಕಾಗಿದ್ದರೆ, ಇನ್ನೊಂದು ವರ್ಗಕ್ಕೆ ಜಾಗ ಸಿದ್ಧಪಡಿಸುವ ಹಕ್ಕು, ದೀಪ ಹಿಡಿಯುವುದು, ಭಂಡಾರ ಬೆಳಗುವುದು, ಕೊಡೆ ಹಿಡಿಯುವುದು, ಹೀಗೆ 10 ಹಲವು ಸೇವೆಗಳು ಒಂದೊಂದು ವರ್ಗಕ್ಕೆ ಸೇರಿದ್ದಾಗಿದೆ ಮತ್ತು ಅದು ಅವರ ಕರ್ತವ್ಯವೂ ಆಗಿದೆ. ದೈವ ಕಟ್ಟುವ ಪಾತ್ರೆಯ ಆ ಗಳಿಗೆಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಕಾಣದ ಶಕ್ತಿಯನ್ನು
ತನ್ನಲ್ಲಿ ಹೊತ್ತು ಪ್ರಾರ್ಥನೆ ಮಾಡಿ ದೈವದ ಸ್ವರೂಪವನ್ನು ಎಲ್ಲರೂ ಕಣ್ತುಂಬಿಕೊಳ್ಳುತ್ತಾರೆ. ಪ್ರಸ್ತುತ ಅಗ್ರಸಾಲೆಯಲ್ಲಿ ಸರಿಸುಮಾರು ವರ್ಷಗಳ ಹಿಂದಿನಿಂದಲೂ ನಡೆದುಕೊಂಡು ಬರುವ ನೇಮೋತ್ಸವ. ಒಂದು ಕಮ್ಮಿ 40 ದೈವಗಳು ನಡೆಯುವ ಜಾಗ. ಹಿರಿಯರಿಂದ ನಡೆದುಕೊಂಡು ಬಂದ ಪರಂಪರೆಯನ್ನು ಈಗಲೂ ನಡೆಸಿಕೊಂಡು ಬರುತ್ತಿದ್ದಾರೆ. ಕುಂಬಳೆ ಸೀಮೆಯಲ್ಲಿ ಹೆಚ್ಚಾಗಿ ರಕ್ತೇಶ್ವರಿ ಮತ್ತು ಧೂಮಾವತಿ ದೈವಗಳು ಸ್ಥಳ ದೈವಗಳಾಗಿವೆ. ಹಾಗೆಯೇ ಇಲ್ಲಿ ಧೂಮಾವತಿ ದೈವ ಪ್ರಧಾನ ದೈವ ಮತ್ತು ಈರ್ವರು ಉಳ್ಳಾಕಲು, ಕಣಿಯಾಟಿ, ಕಾಲ್ಚಾಮುಂಡಿ, ರಾಜನ್ ದೈವ ಇತರ ಪ್ರಧಾನ ದೈವಗಳಾಗಿವೆ. ಹಿಂದಿನ ದಿವಸ ಪ್ರಾರ್ಥನೆಯೊಂದಿಗೆ ದೈವದ ಅಪ್ಪಣೆಯನ್ನು ಪಡೆದು ಭಂಡಾರ ಏರುತ್ತದೆ. ವಿಶೇಷ ಟಾಸೆಯ ಪೆಟ್ಟಿನೊಂದಿಗೆ ಸುಡು ಮದ್ದಿನ ವೈಭವದಲ್ಲಿ ಚಾವಡಿಯಿಂದ ಹೊರಟ ಭಂಡಾರ ಕೋಲ ನಡೆಯುವ ಜಾಗದ ಕುದುರೆ ಬಳ್ಳಿಗೆ ತರುತ್ತಾರೆ. ವಿಶೇಷ ಪಾಡ್ದನದೊಂದಿಗೆ ತೊಡಂಗಲ್ ನೆರವೇರಿ ಮರುದಿವಸ ಪ್ರಾತಃ ಕಾಲ ಇರುವರು ಉಳ್ಳಾಗ್ಲು ದೈವ ಪ್ರಥಮತವಾಗಿ ನೆರವೇರುತ್ತದೆ. ಅಣ್ಣನೇಮ ಮತ್ತು ತಮ್ಮನೇಮ ಇದು ಇಲ್ಲಿಯ ಪ್ರಧಾನ ದೈವಗಳಲ್ಲಿ ಒಂದಾಗಿದೆ. ಅರಸು ಅಥವಾ ಒಡೆಯ ಎಂಬ ಅರ್ಥ ಈ ಇರುವರ್ ಉಳ್ಳಾಗ್ಲು ಎಂಬ ಶಬ್ದದ ಅರ್ಥ. ಅಣ್ಣನೇಮ ಕುದುರೆಯನ್ನು ಹಿಂಬಾಲಿಸಿದರೆ, ತಮ್ಮನೇಮ ತನ್ನ ಕಾರ್ಯದಿಂದ ಕುದುರೆಯನ್ನು ಏರಿ ಬರುವುದು ಈ ಅಗ್ರಸಾಲೆಯ ನೇಮೋತ್ಸವದಲ್ಲಿ ಕಾಣಬಹುದಾಗಿದೆ. ಪೂಮಾಣಿ ಕಿನ್ನಿಮಾಣಿ ಎಂದು ಈ ದೈವಗಳನ್ನು ಕರೆಯುತ್ತಾರೆ. ತದನಂತರ ನಡೆಯುವುದೇ ಕಣಿಯಾಟಿ ದೈವ. ಕುಂಬಳೆ ಸೀಮೆಯಲ್ಲಿ ಬೇರೆಲ್ಲಿಯೂ ಕಾಣಸಿಗದ ಈ ದೈವ ಈ ಅಗ್ರಸಾಲೆಯಲ್ಲಿ ಬಹಳ ವಿಶೇಷವಾಗಿದೆ. ಕಣಿಯಾಟಿ ಎಂಬ ಸ್ತ್ರೀ ದೈವ. ಇದಕ್ಕೆ ಮಲ್ಲಿಗೆ ಮಾಲೆ ಮತ್ತು ಸೀರೆ ಹರಕೆ ಬಹಳ ವಿಶೇಷದ್ದಾಗಿದೆ. ತದನಂತರ ನೆರವೇರುವ ಧೂಮಾವತಿ ಎಂಬ ದೈವ. ದುಷ್ಟನಾದ ಧೂಮ್ರಾಕ್ಷನನ್ನು ಸುಟ್ಟು ಧೂಮಾವತಿಯಾದ ತಾಯಿ ಶಾಂಭವಿಯಾಗಿದ್ದಾಳೆ. ಧೂಮಾವತಿಗೆ ಹಂದಿ ವಾಹನವಾಗಿದೆ. ಮುಖವನ್ನು ಧರಿಸಿ ವರಾಹನನ್ನು ಏರಿ ಆಯುಧಾಧಾರಿಣಿಯಾಗಿ ಬರುವುದು ಕಾಣಲು ಕಣ್ಣುಗಳೆರಡು ಸಾಲದು. ಊರ ಪರವೂರ ಭಕ್ತರು ಧೂಮಾವತಿಯನ್ನು ನೋಡಲು ಧೂಮಾವತಿಯ ಅಭಯವನ್ನು ಪಡೆಯಲು ಸೇರುತ್ತಾರೆ.
ಅದಾಗಿ ನಡೆಯುವುದೇ ಕಾಲ್ಚಾಮುಂಡಿ, ರಾಜನ್ ದೈವ ಎಲ್ಲವೂ ದೇವಿ ಸಂಬಂಧಿ ದೈವಗಳಾಗಿವೆ. ಭಕ್ತರ ಕಷ್ಟಗಳನ್ನು ಆಲಿಸಿ ಅಭಯವನ್ನು ನೀಡುವ ತ್ರೈಲೋಕ್ಯ ಮಾತೆಯಾಗಿದ್ದಾಳೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ದೇವಿ ಸ್ವರೂಪಗಳಾಗಿ ಧೂಮಾವತಿ, ಕಾಲ್ಚಾಮುಂಡಿ, ರಾಜನ್ ದೈವಗಳಾಗಿವೆ. ಹಾಗೆ ಊರ ಪರವೂರ ಭಕ್ತರ ಸಹಾಯಗಳಿಂದ ಅಲ್ಲದೆ 8 ವರ್ಗದವರು ಸಹಕಾರ ಸೇವೆಗಳಿಂದ ಅಗ್ರಸಾಲೆ ನೇಮೋತ್ಸವವು ಜರುಗುತ್ತದೆ. ಆಯಾ ವರ್ಗದವರಿಗೆ ಆಯಾ ವರ್ಗದವರಿಗೆ ಇರುವ ಹಕ್ಕು ಮತ್ತು ಕಾರ್ಯಗಳು ಶ್ರದ್ಧಾ ಭಕ್ತಿಗಳಲ್ಲಿ ಸೇವೆಯನ್ನು ಮಾಡುತ್ತಾರೆ. ದೈವಾರಾಧನೆಯ ನಂತರ ಕೊನೆಯಲ್ಲಿ ಭಂಡಾರ ಇಳಿಯುವುದರೊಂದಿಗೆ ನೇಮೋತ್ಸವಕ್ಕೆ ಒಂದು ತೆರೆಯನ್ನು ಹಾಕುತ್ತಾರೆ. ಅಗ್ರಸಾಲೆಯಲ್ಲಿ ನಮಗೆ 3 ಧೂಮಾವತಿಗಳ ಆರಾಧನೆಯನ್ನು ಕಾಣಸಿಗುವುದು ಬಹಳ ವಿಶೇಷ. ಪಂಜಕ್ಕಲ್ಲು ಎನ್ನುವ ಸ್ಥಳದಲ್ಲಿ ಧೂಮಾವತಿ ಮತ್ತು ಅಗ್ರಸಾಲೆಯಲ್ಲಿ ಈರುವರು ಉಳ್ಳಾಗಲು ನೆಲೆಸಿರುತ್ತಾರೆ. ಆನಾಡಿಪ್ಪಳ್ಳ ಎನ್ನುವ ಜಾಗದಲ್ಲಿ ಅದೃಶ್ಯವಾಗಿ ಕಡಗಂಜಿ ಎನ್ನುವ ಸ್ಥಳದಲ್ಲಿ ಎದ್ದು ಬಂದು ತದನಂತರ ಅಗ್ರಸಾಲೆಯ ವನದ ಸಾಮೀಪ್ಯದಲ್ಲಿ ನೆಲೆಯಾಗಿ ಹರಸುತ್ತಿದ್ದಾಳೆ.
ಈ ಚಿಕ್ಕದಾದ ದೃಶ್ಯಕ್ಕೆ ಚೊಕ್ಕದಾದ ಚುಕ್ಕಿಯನ್ನಿಡುತ್ತಾ ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.